ಯಾವ ಸಮಯದಲ್ಲಾದರೂ ಯಾವ ವಯೋಮಾನದಲ್ಲಾದರೂ ಒಂದು ಗುರಿ ತಮ್ಮದಿದ್ದರೆ ಅದನ್ನು ತಾವು ಅಚೀವ್ ಮಾಡಲೇಬಹುದು. ಅದಕ್ಕೆ ಬೇಕಾದಂಥದ್ದು ಏನು? ತಮಗೆ ಕೆಲವು ಕೌಶಲ್ಯ ಕಲಿಬೇಕು, ನಿರಂತರ ಕಲಿಕೆ ಇರಬೇಕು, ತಮ್ಮ ಆಸೆ ಆಸಕ್ತಿಯನ್ನು ಇಟ್ಕೊಳ್ಬೇಕು, ಪರಿಶ್ರಮ ಆಗಬೇಕು. ನಾವು ಬ್ಲೈಂಡ್ ಆಗಿ ಏನೋ ಗುರಿ ಇಟ್ಕೊಂಡು ಅದ್ರ ಸಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಆಗೋದಿಲ್ಲ. ದೊಡ್ಡ ಗುರಿ ಇದ್ರ ಜೀವನದಲ್ಲಿ ಈ ವಾರ ನಾನು ಏನು ಮಾಡಬೇಕು ಅಂತ ಒಂದು ಬರಿಬೇಕು, ನೀವು ಪೇಪರಲ್ಲಿ ಈ ತಿಂಗಳಲ್ಲಿ ನಾನು ಏನು ಮಾಡಬೇಕು ಅಂತ ಬರಿಬೇಕು, ಈ ಒಂದು ವರ್ಷದಲ್ಲಿ ನಾನು ಏನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ 5 ವರ್ಷ ಪಂಚವಾರ್ಷಿಕ ಯೋಜನೆ ಆಗ್ಬೋದು, ದಶವಾರ್ಷಿಕ ಯೋಜನೆ ಆಗ್ಬೋದು, ಜೀವನದಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿ ಹಂತವಾಗಿ ತಾವು ಬರೆದ್ರೆ ತಮ್ಮ ಕಣ್ಣು ಮುಂದೆ ಇರುತ್ತೆ ನಿಮ್ಮ ಗುರಿ ಏನು ಅನ್ನೋದು. ನಾವು ಜಸ್ಟ್ ಥಿಂಕಿಂಗ್ ಮಾಡೋದ್ರಿಂದ ಯಾವುದೂ ಅಚೀವ್ ಮಾಡೋಕ್ಕಾಗಲ್ಲ, ಪ್ಲಾನ್ ಮಾಡೋದ್ರಿಂದ ಅಚೀವ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಆಕ್ಷನ್. ನಾವು ಕ್ರಿಯಾತ್ಮಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಗುರಿ ದೊಡ್ಡದಿದ್ರೆ ಹಂತವಾಗಿ ವಿಭಜನೆ ಮಾಡಬೇಕು. ನಾವು ಏನು, ನಾನು ಇನ್ನು 5 ವರ್ಷದಲ್ಲಿ ಈ ರೀತಿಯ ಕೋರ್ಸ್ಗಳನ್ನ ಮಾಡ್ತೀನಿ, ಇಷ್ಟು ಹಣವನ್ನು ಸಂಪಾದನೆ ಮಾಡ್ತೀನಿ, ಇಷ್ಟು ಉದ್ಯಮ ಮಾಡ್ತೀನಿ, ಇಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ, ಈ ರೀತಿ ಬೇರೆ ಬೇರೆ ಉದ್ಯೋಗ ನಿಮ್ಮದು ಗುರಿಗಳಿರ್ಬೋದು. ಆ ಗುರಿಗಳನ್ನ ಈ 3 ತಿಂಗಳಲ್ಲಿ ನಾನು ಏನು ಮಾಡಬಲ್ಲೆ, ಆ ಗುರಿ ತಕ್ಕನಾಗಿ 6 ತಿಂಗಳಲ್ಲಿ ಏನು ಮಾಡಬಲ್ಲೆ, ಈ ತರ ಒಂದು ಹಂತವನ್ನು ನಾವು ವಿಭಜನೆ ಮಾಡಿಕೊಂಡು ಅದನ್ನ ಪೂರ್ಣ ಮಾಡ್ತಾ ಬಂದ್ರೆ ನಿಮ್ಗೂ ಉತ್ಸಾಹನೂ ಹೆಚ್ಚಿಗೆ ಆಗುತ್ತೆ, ಗುರಿ ಮುಟ್ಟೋದ್ರೊಳಗೆ ನಿಮಗೆ ಆಸಕ್ತಿ ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಲಿ, ಉದ್ಯಮಿ ಆಗಲಿ, ಉದ್ಯೋಗಿ ಆಗಲಿ, ತಮ್ಮ ಜೀವನದ ಗುರಿ ಏನು? ಒಂದು ಎತ್ತರಕ್ಕೆ ಸಾಗಬೇಕು, ನಾನು ಒಳ್ಳೆ ಹಣ ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ದೇಶ, ಇದಕ್ಕೆ ನಾನು ಒಳ್ಳೆ ಹೆಮ್ಮೆ ಆಗಬೇಕಂತ ನಮ್ಗೆ ತೀರ್ಮಾನ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಪರಿಶ್ರಮ ಹಾಕಿದ್ರೆ ಯಶಸ್ಸು ಖಂಡಿತ.